ನೋಡು ತುಳಸಿ, ಆ ಶಾರ್ವರಿ ಹೇಗಿದ್ರು ತನ್ನ ಅಕ್ಕನ್ನ ಹುಡ್ಕೊಂಡು ಬಂದೇ ಬರ್ತಾಳೆ. ಆಗ ನಾವು ಈ ರಾಧನ್ನ ಶಾರ್ವರಿಗೆ ಒಪ್ಪಿಸಿ ನಮ್ಮ ಮೀರನ್ನು ಕರ್ಕೊಂಡು ಬರೋಣ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಮಾವ. ಆದಷ್ಟು ಬೇಗ ಶಾರ್ವರಿಗೆ ಈ ವಿಷಯ ಗೊತ್ತಾಗಬೇಕು. ಅಮ್ಮ, ನಾನು ನಿಮಗೋಸ್ಕರ ಶುಂಠಿ ಕಷಾಯ ಮಾಡ್ಕೊಂಬಂದಿದ್ದೀನಿ. ನೀವು ಆಗ್ಲಿಂದ ತಲೆನೋವು ಅಂತಿದ್ದೀರಾ. ಇದನ್ನ ಚೂರು ಕುಡಿದ್ರೆ ಸರಿ ಹೋಗುತ್ತೆ, ತಗೊಳ್ಳಿ. ನನಗೆ ಬೇಡ, ಮೊದಲು ನಮ್ಮ ಮೀರ ಸಿಗ್ಲಿ. ಅಮ್ಮ, ನಮ್ಮ ಮೀರಾ ನಮಗೆ ಸಿಕ್ಕೇ ಸಿಗ್ತಾಳೆ. ಅವಳು ನಮ್ಗೆ ಸಿಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನೀವು ಮೊದಲು ಈ ಕಷಾಯ ಕುಡೀರಿ. ತಾತ, ನಿಮಗೆ ಕಾಫಿ ಕೊಡ್ಲಾ, ಟೀ ಕೊಡ್ಲಾ? ಏನು ಬೇಡಕ್ಕದ, ಥ್ಯಾಂಕ್ ಯು ಮಾ. ಅಮ್ಮ, ನೀವೀಗ ಕಷಾಯ ಕುಡೀರಿ. ಸ್ವಲ್ಪ ಹೊತ್ತಾದ್ಮೇಲೆ ಏನಾದ್ರು ತಿನ್ರಿ ಅಂತೆ. ನಾನು ಹೋಗಿ ರೆಡಿ ಮಾಡ್ತೀನಿ. ಮಾವ, ಏನಾದರೂ ಬೇಕಿತ್ತ ತಂದು ಕೊಡ್ಲಾ? ಏನು ಬೇಡಮ್ಮ. ತುಳಸಿ, ನಾನು ಆ ದೀಪಿಕಾ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮೊದಲು ಯಾವ ಥರ ಇದ್ಲು, ಈಗ ಎಷ್ಟು ಬದಲಾಗ್ಬಿಟ್ಟಿದ್ದಾಳಲ್ವಾ? ಮಾವ, ತುಂಬ ಜವಾಬ್ದಾರಿ ಬಂದಿದೆ. ಹೋಗಿ ಒಂದು ನಿಮಿಷ ಅವಳನ್ನು ಕಳಿಸು. ತಾತ ಕರೆದ್ರಂತೆ, ಏನಾದ್ರು ಬೇಕಿತ್ತಾ? ಬಾ ಮಗ, ಕೂತ್ಕೊ. ಮಗು, ನಿನ್ನ ಕಂಡ್ರೆ ನಾನು ತುಂಬ ಹೆಮ್ಮೆ ಅನ್ನಿಸ್ತಿದೆ ಕಣೋ. ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಗಳು ಸಮಸ್ಯೆಗಳು ಇದ್ದರೂ ಕೂಡ ಅದು ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀಯ ಮಗು ನೀನು. ವೀರ ಇಲ್ಲದೆ ನಿನಗೂ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು ಕಣೋ. ಆದರೂ ಮನೆಯವರ ಮುಂದೆ ಇದ್ಯಾವುದನ್ನೂ ತೋರಿಸ್ಕೊಳ್ದೆ ಅವ್ರಿಗೆಲ್ಲ ಧೈರ್ಯ ತುಂಬ್ತಾ ಇದ್ದೀಯಲ್ಲೋ. ಒಂದು ಮಾತು ಹೇಳ, ಮನೆಯವ್ರನ್ನ ನೋಡ್ಕೊಳ್ಳೋದ್ರ ಜೊತೆಗೆ ನೀನು ನಿನ್ನ ಯೋಗಕ್ಷೇಮನೂ ನೋಡ್ಕೋಬೇಕಪ್ಪ. ತಾತ, ಈ ಟೈಮಲ್ಲಿ ನನಗೆ ನನ್ನ ಆರೋಗ್ಯಕ್ಕಿಂತ ಜಾಸ್ತಿ ಅಮ್ಮ ಮತ್ತು ಅಕ್ಕನ ಆರೋಗ್ಯನೇ ಮುಖ್ಯ. ಅವರಿಬ್ಬರು ಮೀರಾನ ತುಂಬ ಮಿಸ್ ಮಾಡ್ತಿದ್ದಾರೆ. ಮೀರಾ ಇಲ್ಲದೆ ತುಂಬ ಹಿಂಸೆ ಅನುಭವಿಸ್ತಿದ್ದಾರೆ. ಈ ಸಿಚುವೇಶನಲ್ಲಿ ನಾನು ಅಳ್ಕೊಂಡು ಕೂತ್ರೆ ಮನೆ ನಡೆಯಲ್ಲ ತಾತ. ನೀನು ಕೂಡ ಮೀರಾನ ಅಷ್ಟೇ ಹಚ್ಕೊಂಡಿದ್ದೀಯ. ನಿನಗೂ ದುಃಖ ಆಗ್ತಿದೆ ಅಂತ ನನಗೆ ಗೊತ್ತು ಕಂದ. ಮನಸ್ಸಲ್ಲಿ ಎಷ್ಟೇ ದುಃಖ ತುಂಬಿಕೊಂಡಿದ್ರು ಕೂಡ ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀಯಮ್ಮ. ಚಿಕ್ಕವಳಾಗಿದ್ರು